ಹೇಗಿದ್ದೀರಾ? ಹೋಗ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸಬ್ರು ಏನಾದರೂ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಹಾಕಿದ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಥಂಬ್ನೇಲ್ ಟೈಟಲ್ ಎಲ್ಲ ನೋಡಿ ನಿಮ್ಗೆ ಆಲ್ರೆಡಿ ಕ್ಯೂರಿಯಾಸಿಟಿಯಿಂದನೇ ವೀಡಿಯೋನ ಓಪನ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಸೊ ತುಂಬ ಲೇಟ್ ಮಾಡಲ್ಲ, ಬೇಗನೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಹೌದು, ಇವತ್ತು ನಾನು ಬ್ರೈಡಲ್ ಮೇಕಪ್ ಲುಕ್ನ ಮಾಡಿ ತೋರಿಸೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ಐ ಮೀನ್ ವರ್ಷನೇ ಆಯಿತು ಅಂತ ಹೇಳ್ಬೋದು ನಾನು ನಿಮ್ಮ ಜೊತೆ ಮೇಕಪ್ ವೀಡಿಯೋಸ್ನ ಶೇರ್ ಮಾಡಿಕೊಂಡು. ಸೊ ವೀಡಿಯೋ ಸ್ಟಾರ್ಟಿಂಗ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಮಾಡಿರಿದ್ದೀನಿ. ಪಾರ್ಟಿ ವೀಡಿಯೋ ಆಗಿರ್ಬೋದು, ಹಾಗೆ ಸಿಂಪಲ್ ಮೇಕಪ್ ಲುಕ್ ಆಗಿರ್ಬೋದು, ತುಂಬ ಮಾಡಿದ್ದೆ. ಬಟ್ ಅದಾದಮೇಲೆ ನನಗೆ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗೆಯೇ ನಾನು ಈಗ ನನ್ನ ಬ್ರದರ್ ಮ್ಯಾರೇಜ್ ಸೀರೀಸ್ ಟೈಮಲ್ಲೂ ಕೂಡ ನಾನು ಹೇಳಿದ್ದೆ ನಾನದು ಈಗ ಬೇರೆ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿದೆ, ಅದ್ರ ರಿವ್ಯೂ ನಿಮಗೆ ಕೊಡಬೇಕು. ಹಾಗೆಯೇ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಖಂಡಿತ ಒಂದು ಮೇಕಪ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಮದುವೆ ಟೈಮಲ್ಲೆಲ್ಲ ಮಾಡಬೇಕಿತ್ತು, ಮೆಹಂದಿ ಹಾಗೆ ಹಳದಿ ಫಂಕ್ಷನ್ಸಲ್ಲೆಲ್ಲ ಪ್ಲ್ಯಾನ್ ಇತ್ತು. ಸಪ್ರೇಟ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ನಾನು ರೆಡಿ ಆಗುವಾಗ ಅಂತ ಹೇಳ್ಬಿಟ್ಟು, ಬಟ್ ಆಗಲಿಲ್ಲ. ಅದು ಆ ಗಜಿ ಗಡಿ ಬಿಡೀಲಿ ಸೊ ಮಾಡೋದಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಅದಕ್ಕೆ ಫೈನಲಿ ಇಲ್ಲ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು. ಹಾಗೆ ಕಾಳ ಕೂಡ ಬಂತು ಅಂತ ಹೇಳ್ಬೋದು. ಏನಕ್ಕೆ ಇವತ್ತು ಮ್ಯಾರೇಜ್ ಇದೆ, ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ಯಾಕೆ ವೈ ನಾಟ್, ನಾನು ಕೂಡ ಇದೇ ಒಂದು ರೈಟ್ ಟೈಮ್ ನಾನಿವಾಗ ನಿಮ್ಮ ಜೊತೆ ಮೇಕಪ್ ಕೂಡ ಶೇರ್ ಮಾಡೋದಕ್ಕೆ ವೀಡಿಯೋನ. ಸೊ ಏನಕ್ಕಪ್ಪ ನಾನು ಈ ಟೈಮಲ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳೋದಾದರೆ, ಸೊ ಸುಮ್ಮನೆ ಪ್ರಾಡಕ್ಟ್ಸ್ನ ವೇಸ್ಟ್ ಮಾಡಬಾರ್ದು. ಸೊ ನಿಮಗೂ ವೀಡಿಯೋ ಮಾಡಿ ತೋರಿಸಾದ್ಮೇಲೆ ನಾನು ಜಸ್ಟ್ ನೆಕ್ಸ್ಟ್ ಫೇಸ್ ವಾಶ್ ಮಾಡೋದು ಅಷ್ಟೇ ಅಲ್ವಾ. ಸೊ ಏನಕ್ಕೆ ಅಂತ ಯಾಕಂದರೆ ನಾನು ಈಗ ಯೂಸ್ ಮಾಡ್ತಿರೋದು ಕೆಲವೊಂದು ಫೌಂಡೇಶನ್ ಆಗಿರ್ಬೋದು ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಸುಮ್ಮನೆ ಹಾಕಿ ಹಂಗೆ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಪರ್ಸ್ನಲಿ, ನನ್ನ ಒಪಿನಿಯನ್ ಇದು. ಸೊ ಅದಕ್ಕೋಸ್ಕರ ಅದ್ರ ಫಂಕ್ಷನ್ಸ್ಗೆ ಹೋಗುವಾಗಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಅಮ್ಮನ ಮನೇಲೂ ಇದ್ದೀನಿ, ಮದುವೆಗೂ ಹೋಗ್ತಾ ಇದ್ದೀನಿ. ಸೊ ಫುಲ್ ಕಂಪ್ಲೀಟಾಗಿ ಫ್ರೀ ಆಗಿದ್ದೀನಿ. ಸೊ ಅದಕ್ಕೆ ಇವಾಗ ವೀಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನು ಪ್ರಾಡಕ್ಟ್ಸ್ ಬೇಕು, ಯಾವುದೇ ನಾನು ಹೊಸದಾಗಿ ಯೂಸ್ ಮಾಡ್ತಾಯಿದ್ದೀನಿ, ಪ್ರತಿಯೊಂದು ಕೂಡ ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಈಗ ನಿಮ್ಮ ಜೊತೆ ನಾನು ಒಂದೊಂದೇ ಹಾಕೋತಾ ಹೇಳ್ತಾ ಹೋಗ್ತೀನಿ ಯಾವುದೇ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ನೀವು ನನ್ನ ಹಳೆ ವೀಡಿಯೋ ನೋಡಿರ್ಬೋದು, ಪ್ರಾಡಕ್ಟ್ಸ್ ಚೇಂಜ್ ಇದೆ. ಸೊ ನಾನು ಇವಾಗ ಯೂಸ್ ಮಾಡ್ತಿರೋದ್ರ ಬಗ್ಗೆ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ವೀಡಿಯೋನ ಎಂಟು ತನಕ ಮಿಸ್ ಮಾಡಿದಂತೆ ನೋಡಿ. ಸೊ ಬ್ರೈಡಲ್ ಲುಕ್ ಅಂತ ಹೇಳಿದೆ, ಹೌದು ನಾನು ಯೂಸ್ ಮಾಡ್ತಿರೋದು ಯಾವ ರೀತಿ ಮೇಕಪ್ ಆರ್ಟಿಸ್ಟ್ ಎಲ್ಲ ಯೂಸ್ ಮಾಡ್ತಾರೆ ಅದೇ ರೀತಿ ಫೌಂಡೇಶನ್ನೇ ನಾನು ಕೂಡ ಯೂಸ್ ಮಾಡ್ತಿರೋದು. ಸೊ ಅದಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವೇ ಫೈನಲ್ ಲುಕ್ಕಲ್ಲಿ ಹೇಳ್ತೀರಾ ಹೌದು ಇದು ಬ್ರೈಡಲ್ ಮೇಕಪ್ ಲುಕ್ ಥರನೇ ಆಗುತ್ತೆ, ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ವೀಡಿಯೋ ಮಾಡ್ತಾನೆ ಕೆಲವೊಂದು ಟಿಪ್ಸ್ನ ಹಾಗೆ ಮಾತಾಡ್ತಾ ನಿಮ್ಮ ಜೊತೆ ಕೆಲವೊಂದು ವಿಷಯನ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಈಗ ವೀಡಿಯೋನ ಇವಾಗ ಫಸ್ಟಿಗೆ ನಾನು ಫೇಸ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಯಾವುದೇ ರೀತಿ ಕ್ರೀಮು ಮಾಯ್ಶ್ಚರೈಸರ್ ಏನು ಅಪ್ಲೈ ಮಾಡಿಲ್ಲ, ತುಟಿಗೂ ಆಗಿರ್ಬೋದು, ಕಣ್ಣಿಗೆ ಕಾಜಲ್ ಏನೂ ಇಲ್ಲ. ಸೊ ನೀಟಾಗಿ ಅದಕ್ಕೆ ಇವಾಗ ಬ್ಯಾಂಡ್ ಹಾಕ್ಬಿಟ್ಟಿದ್ದೀನಿ, ಮುಂದೆ ಹೇರೆಲ್ಲ ಬಂದು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫುಲ್ಲು ಕ್ಲೀನ್ ಫೇಸಿಗೆ ನಾನು ಇವಾಗ ಮೇಕಪ್ ಮಾಡಿ ತೋರಿಸ್ತೀನಿ. ಜೆನ್ಯೂನ್ ಆಗಿ ನಾನು ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವಾಗ ಫಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್. ಸೊ ನಾನು ಇವಾಗ ಫಸ್ಟಿಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋಂಥ ಮಾಯ್ಶ್ಚರೈಸರ್ ಬಂದು ನಿವಿಯಾ ಸಾಫ್ಟ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದು. ಸೊ ವೈಟ್ ಕಲರ್, ಸೊ ಬ್ಲೂನು ಬರುತ್ತೆ, ವೈಟು ಬರುತ್ತೆ. ಸೊ ನಾನು ಬ್ಲೂನು ಕೂಡ ಯೂಸ್ ಮಾಡ್ತಾ ಇದ್ದೆ. ಐ ಮೀನ್ ಹಳೆ ವೀಡಿಯೋಸಲ್ಲಿ ಹೇಳಿರ್ತೀನಿ ಅಂತ ಅನ್ಕೋತೀನಿ. ಬಟ್ ಇವಾಗ ಬ್ಲೂಗಿಂತ ನನಗೆ ವೈಟ್ ಇಷ್ಟ ಆಯಿತು. ನನ್ನ ಜೆನ್ಯೂ ರಿವ್ಯೂ ಹೇಳ್ತಾ ಇರೋದಿದು. ಸೊ ನನಗೆ ಇಷ್ಟ ಆಯಿತು. ನೀವು ಯಾರಾದರೂ ಐ ಮೀನ್ ನಿಮ್ಗೆ ಅದಿಷ್ಟ ಆಗಿರಿ ಯೂಸ್ ಮಾಡಿ, ಇಟ್ಸ್ ಓಕೆ. ನನಗೆ ಇವಾಗ ಬ್ಲೂಗಿಂತ ವೈಟೇ ಇಷ್ಟ ಆಗ್ತಿದೆ. ಸೊ ಅದಕ್ಕೆ ನಾನು ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಾಯ್ಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಫುಲ್ಲು ಫೇಸಿಗೆಲ್ಲ. ಸೊ ಫಸ್ಟ್ ಈ ಸ್ಟೆಪ್ನ ಮಿಸ್ ಮಾಡಲೇಬೇಡಿ. ಫುಲ್ ನೆಕ್ಗೆಲ್ಲ ಏನು ಮಾಯ್ಶ್ಚರೈಸರ್ ಹಾಕ್ತಾಯಿಲ್ಲ ಇವಾಗ, ನಾನು ಜಸ್ಟ್ ಫೇಸಿಗೆ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಫೇಸು ಏನು ಡ್ಯಾಮೇಜ್ ಆಗದೆ ನೀಟಾಗಿರಬೇಕು. ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು, ಬಟ್ ಆದರೂ ನಮ್ಮ ಫೇಸ್ನ ಜೋಪಾನ ಮಾಡ್ಕೊಳ್ಳೋದು ಯಾವಾಗಲೂ ನಮ್ಮ ಕೈಲಿ ಇರಬೇಕಂದ್ರೆ ಫಸ್ಟ್ ನಾವು ಸ್ಟೆಪ್ಪಿಂದ ನೀಟಾಗಿ ನಾವು ಮೇಕಪ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕಾಣೋದು. ಹಾಗೆ ನಮ್ಮ ಫೇಸ್ ಕೂಡ ಸೇಫ್ ಆಗಿರೋದು. ಡೈರೆಕ್ಟ್ ಒಂದು ಚೆನ್ನಾಗಿರೋ ಒಂದು ಮಾಯ್ಶ್ಚರೈಸರ್ ತೊಗೊಂಡಿದ್ದೀವಿ ಅಂದ ತಕ್ಷಣ ಹಚ್ಕೊಬಿಟ್ರೆ ಅದು ಚೆನ್ನಾಗಿರಲ್ಲ. ಹಾಗೆ ಯಾವುದೇ ಪ್ರತಿಯೊಂದು ಸ್ಟೆಪ್ ಆದಮೇಲೂ ಕೂಡ ಒಂದು 5 to 10 ಸೆಕೆಂಡ್ಸ್ ನೀವು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಸೊ ನೋಡ್ಬೋದು ಕಂಪ್ಲೀಟಾಗಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ಏನಾದರೂ ಫಂಕ್ಷನ್ಸ್ ಮದುವೆಗೆ ಏನಾದರೂ ಹೋಗ್ತಾ ಇದೆ, ಬಟ್ ನಾನು ಇವಾಗ ಮಾರ್ನಿಂಗ್ ಟೈಮ್ ಹೋಗ್ತಾ ಇಲ್ಲ ಅಲ್ವಾ. ಸೊ ಈವ್ನಿಂಗ್ ಟೈಮ್ ಹೋಗ್ತಾ ಇರೋದ್ರಿಂದ ನಾನೀಗ
ಏನಪ್ಪ ಸನ್ಸ್ಕ್ರೀನ ಸ್ಕಿಪ್ ಮಾಡ್ತಾಯಿದ್ದೀನಿ. ನ್ಯೂಟ್ರೋಜನ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಿರೋದು. ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಅವಾಗಲೇ ತೊಗೊಂಡಿರೋವಂಥದ್ದು. ಬಟ್ ನಾನೇನು ಯಾವಾಗಲೂ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ. ಐ ಮೀನ್ ನಾರ್ಮಲಾಗಿರೋ ಟೈಮಲ್ಲಿ ಕ್ರೀಮ್ ಹಚ್ಚೋಕೆ ಮುಂಚೆ ಬಿಸಿಲಿಗೆ ಹೋದರೆ ಮಾತ್ರ ನಾನು ಹೆಂಗಿದೆ ವೆದರ್ ನೋಡ್ಕೊಂಡು ನಾನು ಸನ್ಸ್ಕ್ರೀನ ಯೂಸ್ ಮಾಡ್ತೀನಿ ಯಾವಾಗಲೂ. ಸೊ ಅದಕ್ಕೆ ತುಂಬ ದಿನದಿಂದ ಬರ್ತದೆ 50+ ಇದು. ಸೊ ಇದು ತುಂಬ ಚೆನ್ನಾಗಿದೆ. ನಾನಿವಾಗ ನಮ್ಮನೆ ತುಂಬ ಕೆಲಸ ಇತ್ತಲ್ವ ನೋಡಿ, ಆ ಟೈಮಲ್ಲೆಲ್ಲ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೆ. ತುಂಬ ಹಾಕೋತಾ ಇದ್ದೆ. ಆವಾಗ ಸ್ವಲ್ಪ ಟ್ಯಾನ್ ಕಮ್ಮಿ ಆಗ್ತಾಯಿತ್ತು ಅಂತ ಹೇಳ್ಬೋದು. ನಾನು ಇದನ್ನು ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್ ಆದಮೇಲೆ. ಬಟ್ ಇವಾಗ ಇದನ್ನು ಯೂಸ್ ಮಾಡ್ತಾರೆ, ಯಾಕಂದ್ರೆ ನಾನು ನೈಟ್ ರಿಸೆಪ್ಷನ್ಗೆ ಹೋಗ್ತಿರೋದು. ಯಾವುದೇ ರೀತಿ ಬಿಸಿಲಿಲ್ಲ, ವೆದರ್ ಚೇಂಜ್. ಬಟ್ ಹಾಕೊಳ್ಳೋರು ಕೂಡ ಹಾಕೋತಾರೆ, ಬಟ್ ನಾನು ಸ್ಕಿಪ್ ಮಾಡ್ತೀನಿ. ನಾನು ಈ ಟೈಮಲ್ಲಿ ಹಾಕಲ್ಲ, ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಪ್ರೈಮರ್ ಆಗಿ ಅಂತ ನೋಡ್ಬೋದು ನೀವು. ಸೊ ಪ್ರಾಡಕ್ಟು ಗೊತ್ತಾಗ್ತಿದೆಯಾ, ಇದೇನು ಗೊತ್ತಾ? ಸೊ ಪ್ರೈಮರು ಯಾವ ಕಂಪ್ನಿ ಅಂದರೆ ಫಾರೆವರ್ 52. ಸೊ ಕಾಣ್ತಿದೆ ಅಂತ ಹೇಳ್ಕೊತೀನಿ, ಉಲ್ಟಾ ಕಾಣ್ತಿದೆ, ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಫಾರೆವರ್ 52ನ ಪ್ರೈಮರ್ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ನಾನಿವಾಗ ಯೂಸ್ ಮಾಡ್ತಿರೋವಂಥ ಪ್ರಾಡಕ್ಟ್ಸ್ ಪ್ರತಿಯೊಂದು ಬಂದು ಫಾರೆವರ್ 52ದೇನೆ. ಸೊ ಇದ್ರದ್ದು ಜೆನ್ಯೂನ್ ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ಕೊಡೋದಕ್ಕೆ ಕ್ಯೂರಿಯಾಸಿಟಿಯಿಂದ ತುಂಬ ದಿನದಿಂದ ವೀಡಿಯೋನ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಪ್ರಮೋಷನ್ ಅಲ್ಲ, ಬಟ್ ನನಗೆ ಯೂಸ್ ಆಗಿರೋದು ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ನನ್ನ ಫಾಲೋವರ್ಸ್ಗೂ ಕೂಡ ಹೆಲ್ಪ್ ಆಗಬೇಕು ಅನ್ನೋದು ಅಷ್ಟೇ. ಸೊ ಇವಾಗ ಬನ್ನಿ ಪ್ರೈಮರ್ ಅಪ್ಲೈ ಮಾಡೋಣ. ಪ್ರೈಮರ್ ಅಷ್ಟೇ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಸಾಕು, ಇಷ್ಟೇ. ಇದು ಮಾಯ್ಶ್ಚರೈಸರ್ ಆಗುತ್ತೆ. ಮಾಯ್ಶ್ಚರೈಸರ್ ಸ್ಕಿಪ್ ಮಾಡಿದ್ರೂ ಕೂಡ ಏನು ತೊಂದರೆ ಇಲ್ಲ. ಇದನ್ನೇ ಹಾಕೋಬೋದು ಡೈರೆಕ್ಟು. ಬಟ್ ನಾನಿರಲಿ ಅಂತ ಹೇಳ್ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಯಾವಾಗಲೂ ಕೂಡ. ಸೊ ತುಂಬ ಲೈಟಾಗಿದೆ, ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾವಿದು ಬ್ಲೆಂಡ್ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿದ್ರಿ ಅಲ್ವಾ, ನೀಟಾಗಿ ಬ್ಲೆಂಡ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸೊ ಮಾಯ್ಶ್ಚರೈಸರ್ ಆಯಿತು, ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ, ಬಟ್ ಸನ್ಸ್ಕ್ರೀನ್ ಹಾಕೊಳ್ಳಿ. ಐ ಮೀನ್ ಏನಾದರೂ ನೋಡ್ಕೊಂಡು, ನಾನು ಈ ರೀತಿ ವೆದರ್ ನೋಡ್ಕೊಂಡು ನಾನು ಯೂಸ್ ಮಾಡಲ್ಲ ಅಷ್ಟೇ. ನೆಕ್ಸ್ಟ್ ಪ್ರೈಮರ್ ಆಯಿತು. ಸೊ ಪ್ರೈಮರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಹೇಳಿದಾಗೆ ನಾನು ಈಗ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ ಎಲ್ಲ ಬಂದು ಫಾರೆವರ್ 52 ಇದು. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೆಲವರು ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಸ್ಟೋರ್ಗೆ ಹೋಗಿ ವಿಚಾರಿಸಿ. ಕಾಸ್ಟ್ಲಿ ಇರುತ್ತೆ, ಬಟ್ ಆದ್ರೂ ಕೂಡ ತುಂಬ ಲಾಂಗ್ ಟೈಮ್ ಇರುತ್ತೆ ಇದು ಫೌಂಡೇಶನ್ನು. ಹಾಗೆಯೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ ಟೋನ್ ತಕ್ಕನಾಗಿ ಸಿಗುತ್ತೆ ಹೋಗಿ. ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿ ಇದೆ ಅಲ್ಲ, ಯಾಕಂದರೆ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಸ್ಕಿನ್ ತಕ್ಕನಾಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ನೀವು ನನಗಿಂತ ಸ್ವಲ್ಪ ಡಾರ್ಕ್ ಲೈಟ್ ಈ ರೀತಿ ಇರೋರಿಗೆ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಆನ್ಲೈನ್ ಪರ್ಚೇಸಿಂಗ್ ಅಲ್ಲ, ಇದೆಲ್ಲ ಫೌಂಡೇಶನ್ ಎಲ್ಲ ಫಾರೆವರ್ 52 ತೊಗೊಂಡ್ರೆ ನಾನು ಶಾಪಿಗೆ ಹೋಗಿ ನಾನು ತೊಗೊಂಡಿರೋವಂಥದ್ದು ಇದನ್ನೆಲ್ಲ. ಸೊ ಇದನ್ನು ಅಷ್ಟೇ, ನೀವು ತುಂಬ ಹಾಕಬೇಕಾಗಿಲ್ಲ, ಜಸ್ಟ್ ಒಂದು ಡ್ರಾಪ್ ಹಾಕಿದ್ರು ಸಾಕು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಸೊ ನೋಡ್ತಾ ಇರಿ, ಈಗ ಹಂಗೆ ನಿಮಗೆ ಗೊತ್ತಾಗುತ್ತೆ. ನಾನು ಇಷ್ಟು ಹಾಕೋತೀನಿ ಅಂತ ಹೇಳ್ಬಿಟ್ಟು ಐ ಥಿಂಕ್ ಇದು ಜಾಸ್ತಿನೇ ಆಯ್ತು ಅನಿಸುತ್ತೆ. ಸೊ ನೋಡಿ, ಇವಾಗ ಇಷ್ಟೇ ಒಂದೇ ಒಂದು ಡ್ರಾಪ್ ನಾನು ಹಾಕ್ಕೊಂಡಿರೋವಂಥದ್ದು ಅಷ್ಟೇ. ಸೊ ಅದನ್ನೇ ಇವಾಗ ನೀಟಾಗಿ ಅಪ್ಲೈ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ ಶೇಡ್ ತಕ್ಕನಾಗಿ ನಾನು ತೊಗೊಂಡಿದ್ದೀನಿ. ನಾನು ಇದನ್ನೆಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾನು ಜೆನ್ಯೂನಾಗಿ ನೋಡಿ ನಾನು ರಿವ್ಯೂನ ನಾನು ಅಪ್ಲೈ ಮಾಡಿ ಫಸ್ಟು ಐ ಮೀನ್ ಹ್ಯಾಂಡ್ಗೆಲ್ಲ ಅಪ್ಲೈ ಮಾಡಿಸ್ಕೊಂಡು ಆಮೇಲೆ ನಾನು ತೊಗೊಳ್ಳೋವಂಥದ್ದು ಅಂತ ಹೇಳ್ಬೋದು. ಇಷ್ಟು ಹಾಕೋಷ್ಟು ಬೇಡ, ನಾನು ನಿಜ ಹೇಳ್ತಾ ಇದ್ದೀನಿ. ಡಾಟು ಸ್ವಲ್ಪ ಹಾಕಿದ್ರೂ ಓಕೆನೇ ಇದನ್ನು. ಯಾಕಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಸ್ವಲ್ಪ ಡಾಟ್ ಜಾಸ್ತಿ ಆಯಿತು ಅಂತ ಹೇಳ್ಬೇಕಂತು. ಯಾಕಂದರೆ ಅಷ್ಟು ನೀಟಾಗಿ ಕವರೇಜ್ ಕೊಡುತ್ತೆ ಇದು, ನಿಜವಾಗ್ಲೂ ಅಷ್ಟು ನೀಟಾಗಿ ಕವರೇಜ್ ಕೊಡುತ್ತೆ. ಸೊ ಈಗ ನಾನು ಹೇಳಿದ್ದನ್ನು ಕೂಡ ಬ್ಯೂಟಿ ಬ್ಲೆಂಡರ್ಗೆ ತೊಗೊಂಡೆ. ಸೊ ಈಗ ನಾನು ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ತುಂಬ ನೀಟಾಗುತ್ತೆ. ಬೇಕಾದ್ರೆ ನೀವು ಕೈಲೂ ಕೂಡ ಬ್ಲೆಂಡ್ ಮಾಡಿಬಿಡ್ಬೋದು, ಅಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಾಗೆಯೇ ನಾನು ಬ್ಯೂಟಿ ಬ್ಲೆಂಡರ್ನ ನೀಟಾಗಿ ನೀರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿ. ಸೊ ಇವಾಗ ಬನ್ನಿ ಬ್ಲೆಂಡ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ನೀಟಾಗಿ. ಫಸ್ಟು ಕಣ್ಣತ್ರ ಹಾಗೆಯೇ ನಾನು ಇದು ಬ್ರೈಡಲ್ ಮೇಕಪ್ ಲುಕ್ ಅಂತ ಹೇಳಿದ್ದೀನಿ. ಬ್ರೈಡಲ್ ಮೇಕಪ್ ಲುಕ್ ಅಂದರೆ ಅಯ್ಯೋ ಹೆವಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೇ ಅದು ಬ್ರೈಡಲ್ ಮೇಕಪ್ ಲುಕ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಸೊ ಇವತ್ತು ನಾನು ರೆಡಿ ಆಗ್ತೀನಿ ನೋಡಿ. ಸೊ ನಿಮಗೆ ಆ ಲುಕ್ಕು ಯಾವ ರೀತಿ ಕಾಣುತ್ತೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸಿಂದನೇ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ನೀಟಾಗಿ ಎಲ್ಲ ಕಡೆ ಟ್ಯಾಪ್ 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 ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗೋ ರೀತಿ ಕಾಣ್ಬೋದು, ಬಟ್ ಇಟ್ಸ್ ಓಕೆ. ನೀಟಾಗಿ ಬ್ಲೆಂಡ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಇಲ್ಲಿರೋ ಅಂಥದ್ದನ್ನೇ ಫೌಂಡೇಶನ್ನ ನಾನು ಕಿವಿಗೆಲ್ಲ ಬ್ಲೆಂಡ್ ಮಾಡ್ಕೊತೀನಿ. ಇಯರಿಂಗ್ಸ್ ತೆಗೆದಿಡಬೇಕಿತ್ತು, ಮರೆತ್ಕೊಂಡ್ಬಿಟ್ಟೆ.
ಯಾಕಂತ ಹೇಳಿದ್ರೆ ಇಲ್ಲೇ ಫೌಂಡೇಶನ್ ತುಂಬ ಇದೆ, ಇದನ್ನೇನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ಸೊ ನೆಕ್ಗೂ ಕೂಡ ಫೌಂಡೇಶನ್ನ ಮಿಸ್ ಮಾಡಲೇಬೇಡಿ. ನೀವು ಪ್ರೈಮರ್ ಹಾಕದೆ ಹೋದ್ರೂ ಪರವಾಗಿಲ್ಲ, ಮಾಯ್ಶ್ಚರೈಸರ್ ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡು ನೆಕ್ಕಿಗೆ ಫುಲ್ಲು ನೀಟಾಗಿ ಫೌಂಡೇಶನ್ ಹಾಕ್ಕೊಳ್ಳಿ. ಯಾಕಂದರೆ ನೆಕ್ ಬೇರೆ ಫೇಸ್ ಬೇರೆ ಕಂಡ್ರೆ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ ಆಮೇಲೆ. ಅದಕ್ಕೋಸ್ಕರ ಈಗ ಫಸ್ಟು ಎಲ್ಲ ಟ್ಯಾಬ್ ಮಾಡಿ ಈಗ ನೀಟಾಗಿ ಅಪ್ಲೈ ಮಾಡ್ತೀನಿ ವಿತೌಟ್ ಫಿಲ್ಟರ್. ನಾನು ನಿಮ್ಮ ಜೊತೆ ಜೆನ್ಯೂನಾಗಿ ನನ್ನ ಮೇಕಪ್ ಲುಕ್ನ ಶೇರ್ ಮಾಡ್ಕೊತೀನಿ. ಸೊ ವೆಯ್ಟ್ ಮಾಡಿ, ವಿಡಿಯೋನ ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ. ಈ ಕಡೆ ಈ ಥರ ನೋಸ್ ಸೈಡೆಲ್ಲ ಇರುತ್ತಲ್ಲ, ಇಲ್ಲೆಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಸ್ಪಾಂಜ್ದು ಬ್ಯಾಕ್ ಸೈಡ್ ಆಗಲ್ಲ, ಫ್ರಂಟ್ ಸೈಡಲ್ಲಿ ನೀಟಾಗಿ. ವಿಡಿಯೋನ ಎಂಟು ತನಕ ನೋಡಿ, ನಿಮಗೆ ಆಗ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಫೇಸ್ ಚೇಂಜ್ ಆಯ್ತು ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣನ ಮದುವೆಯಲ್ಲಿ ನಾನು ಮೆಹಂದಿ ಶಾಸ್ತ್ರಕ್ಕೆ ಮತ್ತು ಹಳದಿ ಶಾಸ್ತ್ರಕ್ಕೆಲ್ಲ ಮೇಕಪ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು, ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ಫಿಕ್ಸ್ ಆಗಿ ಕೂತಿದೆ ಅಂತ ಹೇಳ್ಬಿಟ್ಟು. ಬೇರೆ ಯಾರೋ ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡಿಸ್ಕೊಂಡಿರಬೇಕು, ಆ ರೇಂಜಲ್ಲಿದೆ. ನನ್ನ ಬೀಗ್ರೂಟದಲ್ಲೂ ಅಷ್ಟೇ, ನಮ್ಮ ಅಣ್ಣನ ಮದುವೆ ಬೀಗ್ರೂಟದಲ್ಲೂ ಕೂಡ ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಸೊ ನೋಡ್ತಾ ಇರ್ಬೋದು ನೀವೇ. ಸೊ ನೀಟಾಗೆಲ್ಲ ಬ್ಲೆಂಡ್ ಮಾಡಿದ್ದೀನಿ. ಬೇಕು ನಂಗೆ ಇನ್ನೊಂದು ಸ್ವಲ್ಪ ಶೇಡ್ ಡಾರ್ಕ್ ಬೇಕಂತ ಹೇಳಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾದ್ರೆ ಮಾಡ್ಬೋದು. ಬಟ್ ನನಗೆ ಸಾಕು, ಇವಾಗ ನೈಟ್ ಹೋಗ್ತಾ ಇದ್ದೀನಲ್ವ, ಸೊ ನನಗೆ ಇಷ್ಟು ಲುಕ್ ಸಾಕು. ಸೊ ಇವಾಗ ಕರೆಕ್ಟಾಗಿ ನೀಟಾಗೆಲ್ಲ ಬ್ಲೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಇವಾಗ ನೋಡ್ಬೋದು ಕಾಂಪ್ಯಾಕ್ಟ್ ಹಾಕೋತಾ ಇದ್ದೀನಿ. ಸೊ ಇದು ಕೂಡ ಫಾರೆವರ್ 52ದೇನೆ. ಇದರಲ್ಲಿ ನನಗೇನಂದರೆ ಅಲ್ಲಿ ಸ್ವಲ್ಪ ಶೈನಿಂಗದು ನಾನು ಸೆಲೆಕ್ಟ್ ಮಾಡಿದ್ದು, ನಾರ್ಮಲಾಗಿ ನಾವು ಟ್ರಯಲ್ ಮಾಡ್ತೀವಲ್ಲ ಅದು. ಬಟ್ ಅವರು ಪ್ಯಾಕೇಜಿಂಗ್ ಅದು ಓಪನ್ ಮಾಡೋಕ್ಕಾಗಲಿಲ್ಲ. ಅವ್ರು ಸ್ವಲ್ಪ ಶೈನಿಂಗ್ ಸ್ವಲ್ಪನೂ ಇಲ್ಲ ಆ ಥರದ್ದು ಕೊಟ್ಬಿಟ್ರು. ಬಟ್ ಕಾಂಪ್ಯಾಕ್ಟು ಬಟ್ ತುಂಬ ಚೆನ್ನಾಗಿದೆ. ಶೈನಿಂಗ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತಷ್ಟೇ. ಇದು ಕಾಂಪ್ಯಾಕ್ಟ್ ಅಷ್ಟೇ, ಬ್ರಷಲ್ಲಿ ಆರು ಹಾಕೋಬೋದು ಅಥವಾ ಈ ಥರ ನೀವು ಸ್ಪಾಂಜಲ್ಲಿ ಹಾಕ್ಬೋದು. ನಾನು ಹೇಳೋದೇನೆಂದರೆ ಲೂಸ್ ಬರುತ್ತೆ ನೋಡಿ ಕೆಲವೊಂದು ಕಾಂಪ್ಯಾಕ್ಟ್ ಪೌಡರ್ಗಳು, ಅದನ್ನು ನೀವು ಬ್ರಷಲ್ಲಿ ಯೂಸ್ ಮಾಡಿ. ಈ ರೀತಿ ಇರೋದನ್ನ ನೀವೆಲ್ಲ ಈ ರೀತಿನೇ ಹಾಕ್ಕೊಂಡ್ರೆ ಸ್ಪಾಂಜಲ್ಲಿ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಇದರಲ್ಲಿ ನೀಟಾಗಿ ಕೂರಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಎಲ್ಲ ಬ್ರಷಲ್ಲೇ ಅರ್ಧ ಉಳಿದು ಬಿಡುತ್ತೆ ಅಂತ ಹೇಳ್ಬೋದು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಇದು ನೋಡ್ತಾ ಇರ್ಬೋದು ಫೇಸ್ ಯಾವ ರೀತಿ ಚೇಂಜಾಗಿ ಕಾಣ್ತಿದೆ ಅಂತ. ಸೊ ಇದೂ ಅಷ್ಟೇ, ಕಾಂಪ್ಯಾಕ್ಟ್ ಕೂಡ ನೀಟಾಗಿ ಅಪ್ಲೈ ಮಾಡಿ. ನೆಕ್ಕಿಗೆ ಸ್ವಲ್ಪ ತಗೊಂಡ್ರೆ ಜಾಸ್ತಿ ಅನಿಸುತ್ತೆ ಇದು. ನಾನು ವಿತೌಟ್ ಮಿರರ್ ಜಸ್ಟ್ ಫೋನ್ ನೋಡಿಕೊಂಡೆ ನಾನು ಹಾಕೋತಾ ಇದ್ದೀನಿ. ಸೊ ಇವಾಗ ಕಾಂಪ್ಯಾಕ್ಟ್ ಕೂಡ ಹಾಕೊಂಡಾಯಿತು. ಸೊ ನೆಕ್ಸ್ಟಿಗೆ ಬಂದು ನಾನು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ ನಾನು ಮಾಮಾರ್ತ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಪರ್ಸ್ನಲ್ ರಿವ್ಯೂ ಹೇಳ್ತೀನಿ. ನನಗೆ ಮಾಮಾರ್ತ್ ಕಾಜಲ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನನಗೆ ಏನಕ್ಕೆ ಇಷ್ಟ ಆಗಲಿಲ್ಲ ಮಾಮಾರ್ತ್ ಅಂತ ಹೇಳಬೇಕಂದ್ರೆ, ಅದು ಓಕೆ ಚೆನ್ನಾಗಿರುತ್ತೆ, ತುಂಬ ಸ್ಪ್ರೆಡ್ ಆಗೋಲ್ಲ. ಬಟ್ ಅದು ನೀಟಾಗಿ ಕೊಟ್ಟಿರಲ್ಲ ಅವರು, ಫುಲ್ಲು ಬೇಗ ಇದಾಗ್ಬಿಡುತ್ತೆ. ಆಮೇಲೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಹಚ್ಕೋವಾಗ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ಟುಡಿಯೋಗೆ ಹೋದಾಗ ತೊಗೊಂಡಿದ್ದು. ಸೊ ಅದನ್ನೇ ಹಾಕೋತಾ ಇದ್ದೀನಿ ಕಾಜಲ್ನ. ಸೊ ಕಾಜಲ್ಲು ಹೆಣ್ಮಕ್ಳಿಗೆ ಅದಾಗ್ತೇ ಹೋದರೆ ಇನ್ಕಂಪ್ಲೀಟ್ ಅನಿಸುತ್ತಲ್ವ, ಅದನ್ನು ಕೂಡ ಸೊ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ನೋಡಿ. ಕಾಜಲ್ ಹಾಕೋದಕ್ಕೂ ಹಾಕೋದೇ ಇದ್ರೂ ಕೂಡ. ಕಣ್ಣು ಸಣ್ಣ ಇರೋರು ಹಾಕೋಬೇಕು, ಇನ್ನೂ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸಣ್ಣ ದಪ್ಪ ನೋ ಮ್ಯಾಟರ್ಸ್, ನನಗೆ ಚೆನ್ನಾಗಿ ಕಾಣಬೇಕು. ದಪ್ಪ ಇರೋರು ಹಾಕೊಂಡ್ರೆ ಕಣ್ಣು ಇನ್ನೂ ದಪ್ಪ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ನನಗೇನಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕೋತೀನಿ. ನಾನು ಅದನ್ನೆಲ್ಲ ಫುಲ್ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೋಡಿದ್ರಲ್ವಾ, ನೀಟಾಗಿ ಕಾಜಲ್ ಅಪ್ಲೈ ಮಾಡಿದೆ. ನಾನು ಐಲೈನರ್ ಆಗಲಿ ಏನೇ ಆಗಲಿ ನಾನು ಐ ಮೇಲ್ಗಡೆ ಇಲ್ಲೆಲ್ಲ ಅಪ್ಲೈ ಮಾಡೋದಿಲ್ಲ. ಅದು ನಾನು ಯಾವಾಗಲೂ ಅಪ್ಲೈ ಮಾಡಲ್ಲ. ಹಾಗೆಯೇ
ಅದು ನಾನು ಸ್ಕೆಚ್ ಪೆನಲ್ಲಿ ಅಪ್ಲೈ ಮಾಡ್ತೀನಿ. ನಾರ್ಮಲ್ ಐಲೈನರಲ್ಲಿ ನನಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಬಟ್ ನಾನು ಯಾವಾಗಲೂ ಅಪ್ಲೈ ಮಾಡೋದೇ ಇರೋದ್ರಿಂದ ಹಾಕೊಳ್ಳೋದು. ಬಟ್ ಕಾಜಲ್ ಹಾಕೊಳ್ಳೋದಂತಲೇ ಜಸ್ಟ್ ನೀವು ಇಲ್ಲಿಗೆ ಐಲೈನರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಕಣ್ಣು ಏನಾದ್ರು ನಂತರ ದಪ್ಪ ಇರೋರಿಗೆ ಕಣ್ಣು ಸ್ವಲ್ಪ ಸಣ್ಣ ಕಾಣುತ್ತೆ ಅಂತ ಕೇಳಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಸೊ ಇದೊಂದು ಸಜೆಷನ್, ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಐಬ್ರೋ ಫಿಲ್ ಮಾಡಬೇಕಲ್ವಾ. ಸೊ ಫಸ್ಟ್ ನಾನು ಕೂಮ್ ಮಾಡ್ಕೊತೀನಿ ಐಬ್ರೋನ, ನೆಕ್ಸ್ಟ್ ಫಿಲ್ ಮಾಡ್ತೀನಿ. ಇದು ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ರೆ ಇದು ನನ್ನ ಹತ್ರ ಆಲ್ಮೋಸ್ಟ್ ತುಂಬ ದಿನದಿಂದ ಇದೆ. ಸೊ ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ಫಸ್ಟು ಕೂಮ್ ಮಾಡ್ಕೊಳ್ಳಿ, ನೆಕ್ಸ್ಟು ಫಿಲ್ ಮಾಡಿ. ಸೊ ನಾನು ಇಲ್ಲೆಲ್ಲ ಏನು ಜಾಸ್ತಿ ಫಿಲ್ ಮಾಡೋದಕ್ಕೆ ಹೋಗಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ನನಗೆ ಇಲ್ಲಿ ಹಾಕೋದಕ್ಕೆ ಇಷ್ಟನೂ ಇಲ್ಲ. ಜಸ್ಟ್ ನನ್ನ ಲೆಂತ್ಗೆ, ಯಾಕಂದರೆ ನನ್ನ ಐಬ್ರೋ ಒಂದು ಉದ್ದ ಒಂದು ತುಂಡು ಥರ ಇದೆ. ಯಾಕಂದರೆ ಒಂದು ಈ ಕಡೆ ಒಂದು ನೀಟಾಗಿ ಬರುತ್ತೆ ಶೇಪಾಗಿ, ಒಂದು ಕಡೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಲೆಂತ್ ಕಾಣಲಿ ಅಂತ ಹೇಳಿಬಿಟ್ಟು ನಾನು ಹಾಕೋತೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಐಬ್ರೋ ಪೆನ್ಸಿಲೆಲ್ಲ ಫಿಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾನು ಮದುವೆಲೇ ಆದ್ರಷ್ಟೇ ಯಾವಾಗಲೇ ಆದ್ರಷ್ಟೇ ನಾನು ಹೇಳೋದು ಅದೇ ಅವರಿಗೆ, ನನಗೆ ಫುಲ್ಲೆಲ್ಲ ಫಿಲ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಯಾವಾಗಲೂ ಕೂಡ. ನೆಕ್ಸ್ಟ್ ಎಲ್ಲ ಆದಮೇಲೆ ನೋಡ್ಬೋದು. ಬಿಫೋರ್ ಆಫ್ಟರ್ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೆಕ್ಸ್ಟ್ ಐಬ್ರೋ ಫಿಲ್ ಆಯಿತು. ಸೊ ಕಾಜಲ್ ಆಯಿತು. ಸೊ ಪ್ರತಿಯೊಂದು ಸ್ಟೆಪ್ಸ್ ನೀವು ನೋಡಿರ್ತೀರ. ಹಾಗೆಯೇ ಇವಾಗ ನೆಕ್ಸ್ಟು ನಾನಿವಾಗ ಐ ಶ್ಯಾಡೋ ಹಾಕೋತೀನಿ. ಬಟ್ ನಾನು ಇದನ್ನು ಯಾವಾಗಲೂ ಎಲ್ಲ ಯೂಸ್ ಮಾಡಲ್ಲ. ನನಗೆ ರೀತಿ ಹಾಕೊಳ್ಳೋದೆಲ್ಲ ಇಷ್ಟ ಇಲ್ಲ. ಬಟ್ ನನ್ನ ಹತ್ರ ಇಲ್ವಲ್ಲ ಅಂತ ತೊಗೊಂಡಿದ್ದೆ ನಾನು. ಬಟ್ ಅದನ್ನು ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಸೊ ಇವೆರಡೂ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೊ ನನ್ನ ಮಕ್ಕಳು ಬೀಳಿಸಿ ಹೊಡೆದಾಕಿ ಮೇಲ್ಗಡೆ ಇದನ್ನು ಕೂಡ ಆಗಿದೆ. ನಾನು ಇದನ್ನು ಯೂಸೇ ಮಾಡಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ನಾನು ನೋಡಿರ್ತೀನಿ ನನ್ನ ಹಳೆ ವೀಡಿಯೋಸಲ್ಲೂ ಕೂಡ, ಆವಾಗಿಂದ ಇಲ್ಲೆಲ್ಲ ಬಿದ್ದೆ ಹಿಂಗೆಲ್ಲ ಆಗಿರೋದು. ಸೊ ತುಂಬ ಹುಷಾರಾಗಿ ಮೆತ್ತು ಮಡಗಿರ್ತೀನಿ ಫುಲ್ ಪೌಚ್ನೇ. ಬಟ್ ಅದು ಯಾವ ಟೈಮಲ್ಲಿ ತೊಗೋತಾರೆ ಅನ್ನೋದು ಗೊತ್ತಿಲ್ಲ, ಬಿದ್ದಿ ರೀತಿ ಆಗಿಬಿಡುತ್ತೆ. ಸೊ ಒನ್ ಟೈಮ್ ಏನು ಮಾಡೋದಕ್ಕಾಗಲ್ಲ ಮಕ್ಕಳಿರೋ ಮನೇಲಿ. ಬಟ್ ಇಟ್ಸ್ ಓಕೆ, ನಾನು ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಏನು ಯೂಸೇ ಮಾಡಿಲ್ಲ. ಜಸ್ಟ್ ಇಲ್ಲೊಂದು ಶೇಡ್ ಯೂಸ್ ಮಾಡ್ತಾ ಇದೆ, ಗೋಲ್ಡನ್ ಕಲರ್ ಮತ್ತು ಯಾವುದೋ ಬೇರೆ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಆ ಶೇಡ್ನೇ ಹೊಡೆದಾಕ್ಬಿಟ್ಟಿದ್ದಾರೆ ಅವ್ರು ಇವಾಗ. ಸೊ ಅದನ್ನು ಕೂಡ ಏನಕ್ಕೆ ಯೂಸ್ ಮಾಡ್ತಾ ಇದೆ ಅಂತಂದರೆ ಇನ್ನೊಂದು ಗೋಲ್ಡ್ ಇದೆ, ನಾನು ತೋರಿಸ್ತೀನಿ ರೀ. ಸೊ ಈ ರೀತಿ ನಾನು ಹೈಲೈಟರಾಗಿ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ನಾನು ಹೇಳಿದ್ನಲ್ಲ ಕಮ್ಮಿ ಪ್ರಾಡಕ್ಟ್ಸಲ್ಲೇ ಬ್ರೈಡಲ್ ಲುಕ್ಸ್ ಬರುತ್ತೆ ಅಂತ. ಸೊ ಅದಕ್ಕೇ ನಾನು ಹೇಳಿದ್ದು ವೀಡಿಯೋನ ಎಂಟು ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ. ಸೊ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಅಷ್ಟೇ ಈ ಥರ ಎಲ್ಲ ಹಾಕೋತೀನಿ ಲೈಟಾಗಿ. ಸೊ ಇಲ್ಲಿ ಸ್ವಲ್ಪ ಲೈಟಿಗೆಲ್ಲ ಯಾವ ರೀತಿ ಕಾಣ್ತಿದೆ ನಿಮಗೆ ಗೊತ್ತಾಗ್ತಿಲ್ಲ ನನ್ನ ಫುಲ್ಲು ಲುಕ್ಕು. ಸೊ ನಾನು ಫುಲ್ ರೆಡಿ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮೂಗು ಹತ್ರ ಹಾಕ್ಕೊಂಡ್ರೆ ಸ್ವಲ್ಪ ಎದ್ದು ಹೈಲೈಟಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋತೀನಿ ಅಷ್ಟೇ. ಇಲ್ಲ ನಾನು ಐ ಶೋಡೋ ಈ ರೀತಿ ಎಲ್ಲ ಹಾಕೊಳ್ಳಲ್ಲ, ನನಗೆ ಅದು ಇಷ್ಟ ಆಗಲ್ಲ ಯಾವಾಗಲೂ ಅಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಬಂದು ಲಿಪ್ ಲೈನರು. ಇದು ಹಾಕೋದ್ರಿಂದ ಲಿಪ್ಸ್ಟಿಕ್ ಹಾಕೋದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬಟ್ ಇವಾಗ ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅನ್ನೋ ಥರ ವಿತೌಟ್ ಮೇಕಪ್ ಒಂದು ಲಿಪ್ಸ್ಟಿಕ್ ಇಲ್ಲದೆ ಹೋದರೆ ಕಂಪ್ಲೀಟ್ ಆಗಲ್ಲ ಅಂತಲೂ ಹೇಳ್ಬೋದು. ಸೊ ಹೌದು, ಲಿಪ್ಸ್ಟಿಕ್ ಕೂಡ ನಾನು ಯೂಸ್ ಮಾಡ್ತಿರೋದು ಲಿಕ್ವಿಡ್ ಮ್ಯಾಟ್. ಇದು ಕೂಡ ಫಾರ್ ಎವರ್ 52 ಕಾಸ್ಟ್ಲಿ ಆಗುತ್ತೆ. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಈ ಲಿಪ್ಸ್ಟಿಕ್ ನಾನು ಯೂಸ್ ಮಾಡೋದಂದರೆ ನನಗೆ ಏನೋ ಒಂಥರ ಇದೊಂಥರ ಡಿಫ್ರೆಂಟ್ ಶೇಡು. ಈ ಕಡೆ ಪಿಂಕಲ್ಲ ಈ ಕಡೆ ರೆಡ್ ಅಲ್ಲ, ಆ ರೀತಿ ಮಧ್ಯದಲ್ಲಿದೆ ಈ ಶೇಡ್ ಬಂದು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ತೀನಿ. ಸೊ ನೀಟಾಗಿ ತೊಗೊಂಡು
ಫ್ರೆಂಡ್ಸ್ ನೋಡಿದ್ರಲ್ವ, ಒಂದು ಲೈನ್ ಹಾಕಿದ್ರೆ ಸಾಕು, ತುಂಬ ಬೇಗ ಇದಾಗ್ಬಿಡುತ್ತೆ. ಮತ್ತೆ ಹಾಕಿ ಇದು ಮಾಡೋದೇನು ಬೇಕಾಗಿಲ್ಲ. ಐ ಮೀನ್ ಒಂದು ಲೈನ್ ಹಾಕಿದ ತಕ್ಷಣ ನೀಟಾಗಿ ಕೂತ್ಬಿಡುತ್ತೆ. ಸೊ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡು ನಾನು ಮಿರರ್ ನೋಡ್ಕೊಂಡು ಅಪ್ಲೈ ಮಾಡ್ತೀನಿ. ಸೊ ಫೈನಲ್ ಲುಕ್ ನಾನು ತೋರಿಸ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ನಾನು ಮಿರರ್ ಮುಂದೆ ಕೂತ್ಕೊಳ್ಬೇಕಿತ್ತು. ಸೊ ತುಂಬ ಚೆನ್ನಾಗಿದೆ. ಹಾಗೆ ಮ್ಯಾಟ್ ಅಂತ ಹೇಳ್ತೀರಲ್ವಾ, ಇದು ಯಾವ ರೀತಿ ಅಂದರೆ ವಾಟರ್ ಪ್ರೂಫ್ ಅಂತ ಹೇಳ್ಬೋದು. ಫೌಂಡೇಶನ್ ಆಗಿರ್ಬೋದು, ಕ್ರೀಮ್ ಐ ಮೀನ್ ಲಿಪ್ಸ್ಟಿಕ್ ಆಗಿರ್ಬೋದು, ನೀವು ನೀರು ಹಾಕಿದ್ರೂ ಕೂಡ ತಕ್ಷಣ ಹೋಗಲ್ಲ, ಅದು ತುಂಬ ಲಾಂಗ್ ಟೈಮ್ ಇರುತ್ತೆ. ನೀವು ನಿಜವಾಗ್ಲೂ ನಾನು ಪರ್ಸ್ನಲ್ ಸಜೆಸ್ಟ್ ಮಾಡ್ತೀನಿ. ಇದು ಯಾವುದೇ ರೀತಿ ನಾನು ಯಾವುದೋ ಒಂದು ಏನಪ್ಪ ಕಂಪ್ನಿನಾಗಿರ್ಬೋದು ಏನೋ ಯಾವುದು ರಿವ್ಯೂ ಮಾಡಿ ನಾನು ಅದ್ರದ್ದು ಹೇಳ್ತಾ ಇಲ್ಲ, ಬಟ್ ನನ್ನ ಪರ್ಸ್ನಲ್ ಸಜೆಷನ್ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿ ಒಂದು 6 ಮಂತ್ಸ್ ಮೇಲೆ ಆಗಿರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಲಾಂಗ್ ಟೈಮ್ ಇರುತ್ತೆ. ನಾನು ಸ್ವೆಟ್ ಆದರೂ ಕೂಡ ಜಸ್ಟ್ ಇಲ್ಲಿ ನಾನು ಇಲ್ಲೇ ತುಂಬ ಸ್ವೆಟ್ ಆಗುವಂಥದ್ದು, ಬಟ್ ಜಸ್ಟ್ ಡಾಟ್ ಬರುತ್ತೆ. ನಾನು ಕರ್ಚೀಫಲ್ಲಿ ಹಿಂಗೆ ಎಷ್ಟು ಮಾಡಿದ್ರೆ ಸಾಕು, ಟಿಶ್ಯೂಲಿ ಯಾವುದ್ರಲ್ಲಾರು ನಾನು ಫಂಕ್ಷನ್ಸ್ಗೆ ಹೋದರೆ ಫುಲ್ ಮೇಕಪ್ಪೇ ನಮಗೆ ಟಿಶ್ಯೂಗೆ ಆಗಿರ್ಬೋದು, ಕರ್ಚೀಫ್ಗೆ ಆಗಿರ್ಬೋದು ಬರೋದಿಲ್ಲ ಮೇಕಪ್. ಕೆಲವೊಂದು ಬರೋ ಹೆಂಗಂದರೆ ಫೌಂಡೇಶನ್ನೇ ಬಂದುಬಿಡುತ್ತೆ. ಫುಲ್ ನಾವೇನು ತೊಗೊಂಡೋಗಿರ್ತೀವಿ ಕರ್ಚೀಫ್ ಅಥವಾ ಟಿಶ್ಯೂ ಫುಲ್ ಎಲ್ಲ ಫೌಂಡೇಶನ್ ಕಲರ್ ಆಗಿಬಿಡುತ್ತೆ. ಬಟ್ ಇದು ಹಂಗೆ ಆಗೋದಿಲ್ಲ, ತುಂಬ ಚೆನ್ನಾಗಿದೆ. ಸೊ ನೀವು ಒಂದ್ಸಲ ಯೂಸ್ ಮಾಡಿ. ಅಪ್ಕಮಿಂಗ್ ಯಾರಾದರೂ ಬ್ರೈಡ್ಸ್ ಅಥವಾ ಯಾರಾದರೂ ತೊಗೋಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಫಾರೆವರ್ 52 ತುಂಬ ಚೆನ್ನಾಗಿದೆ. ಕಾಸ್ಟ್ಲಿ ಆದರೂ ನಾವು ಫೇಸ್ಗೆ ಯೂಸ್ ಮಾಡೋದಲ್ವಾ, ಯಾವುದಾದ್ರೂ ಯೂಸ್ ಮಾಡೋದಕ್ಕಾಗಲ್ಲ. ಸೊ ತುಂಬ ಲಾಂಗ್ ಟೈಮ್ ಇರುತ್ತಲ್ವ ಮೇಕಪ್ಪು, ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಪರ್ಸ್ನಲಾಗಿ ಹೇಳ್ತೀನಿ, ಪ್ಲೀಸ್ ಇದನ್ನು ಪರ್ಚೇಸ್ ಮಾಡಿ. ಕಣ್ಣು ಮುಚ್ಕೊಂಡು ತೊಗೋಬೋದು, ಯಾವುದೇ ರೀತಿ ಡೌಟ್ ಬೇಡ. ಸೊ ಎಲ್ಲ ಆದಮೇಲೆ ಸ್ಟಿಕ್ಕರ್ ಹಿಡ್ದು ಹೋದ್ರೂ ಕೂಡ ಇನ್ಕಂಪ್ಲೀಟೇನೆ ಮೇಕಪ್ಪು. ಸೊ ಈ ಲುಕ್ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು. ಸೊ ಫೈನಲಾಗಿ ರೆಡಿ ಆಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಮೇಕಪ್ ಎಲ್ಲ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ನಾನು ಫಟಾಫಟ್ ಅಂತ ಹೋಗಿ ಹೇರ್ ಸ್ಟೈಲ್ ಹಾಗೆ ಸ್ಯಾರಿ ಡ್ರೈಪ್ ಮಾಡ್ಕೊಂಡು ಬರ್ತೀನಿ. ಸೊ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣ್ತೀನಿ ಅಂತ. ಟಂಟಡಾನ್. ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನನ್ನ ಫುಲ್ ಔಟ್ಫಿಟ್ ಹೇಗಿದೆ ಅಂತ. ಸ್ಯಾರಿನ ಜಸ್ಟ್ ಸಿಂಗಲ್ ಪಿನ್ ಮಾಡ್ಕೊಂಡು ಹಿಂಗೆ ಡ್ರೇಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಪೋಚಂಪಳ್ಳಿ ಸ್ಯಾರಿ ನನ್ನ ಹಸ್ಬೆಂಡ್ ಆ್ಯನಿವರ್ಸರಿ ಕೊಡಿಸಿದ್ದು. ಆಲ್ಮೋಸ್ಟ್ ಇನ್ನೇನು 1 ಇಯರ್ ಮೇಲೆ ಆಯಿತು. ಸೊ ಲಾಸ್ಟ್ ಇಯರ್ ಆ್ಯನಿವರ್ಸರಿ ಕೊಡಿಸಿರೋದನ್ನ, ಲಾಸ್ಟ್ ಇಯರಾ ಹೌದು ಅನಿಸುತ್ತೆ, ಈ ಲಾಸ್ಟ್ ಇಯರ್ ಆಲ್ರೆಡಿ 2 ಇಯರ್ಸ್ ಆಗಿರಬೇಕಿದ್ದು ಬ್ಯಾಗ್ ಕೊಡಿಸಿರೋದು. ಸೊ ಸ್ಟಿಚ್ ಮಾಡಿ ಇಡಿಸಿದೆ, ಬಟ್ ಹಾಕ್ಕೊಂಡಿರಲಿಲ್ಲ. ಎಷ್ಟು ದಿನ ಅಂತ ಹಿಂಗೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತು ವೇರ್ ಮಾಡಿದ್ದೀನಿ. ಸೊ ಸಿಂಪಲಾಗಿ ನೆಕ್ ಚೈನ್ ಹಾಕ್ಕೊಂಡು, ಸೊ ಇಯರಿಂಗ್ಸ್ ಅಷ್ಟೇ ಸಿಂಪಲ್ ಇದೆ. ಹಾಗೆ ಮೇಕಪ್ ನೋಡ್ಬೋದು, ನಾನು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ಫೌಂಡೇಶನ್ ಎಲ್ಲ ಮೇಲೆ ಈಗ ನಾನು ಸ್ವೆಟ್ ಆಗ್ತಾಯಿದ್ದೀನಿ. ಜಸ್ಟ್ ನಂದು ಇದಾಗಿದೆ ಅಷ್ಟೇ. ನೋಡ್ಬೋದು ಕೆಲವೊಂದು ಹೆಂಗಾಗುತ್ತೆ ಅಂದರೆ ಫೌಂಡೇಶನ್ ಮಾರ್ಕ್ ಆಗಿಬಿಡುತ್ತೆ ಆ ಪ್ಲೇಸಲ್ಲಿ, ಬಟ್ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಮಾರ್ಕ್ ಇಲ್ಲ. ಹಾಗೆಯೇ ಅಲ್ಲಿ ಲೈಟ್ ಬೆಳಕಿರೋದ್ರಿಂದ ಯಾವ ರೀತಿ ಫೌಂಡೇಶನ್ ನಿಮಗೆ ಕಾಣ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗಿರಲ್ಲ ಅನಿಸುತ್ತೆ ಐ ಥಿಂಕ್. ಸೊ ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು ಲೈಟ್ ಸ್ವಲ್ಪ ಕಮ್ಮಿ ಇರೋ ಕಡೆನೇ ಬಂದಿದ್ದೀನಿ. ಫೌಂಡೇಶನ್ ಎಲ್ಲ ಯಾವ ರೀತಿ ವಿತ್ ಮೇಕಪ್ ಯಾವ ರೀತಿ ಕಾಣ್ತಾ ಇದ್ದೀನಿ ನೋಡ್ಬೋದು. ಹೇರ್ ಸ್ಟೈಲ್ ಅಷ್ಟೇ ಜಸ್ಟ್ ಫುಲ್ಲು ಸಿಂಪಲ್ ಹಾಕ್ಕೊಂಡಿದ್ದೀನಿ. ಅಷ್ಟು ಸ್ಯಾರಿ ಫುಲ್ ಪಿಕ್ ನಾನು ತಮ್ಮನೇಲಿ ಹಾಕಿರ್ತೀನಿ ಫೋಟೋ ಎಲ್ಲ ತೊಗೊಂಡು. ಸೊ ನೋಡ್ಬೋದು. ಸೊ ಇಷ್ಟ ಆಯಿತಾ ನನ್ನ ಮೇಕಪ್ ಲುಕ್. ಲಿಪ್ಸ್ಟಿಕ್ಕು ಅಷ್ಟೇ ನಾನು ಹೇಳಿದಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೊ ಮ್ಯಾಟ್ ಲಿಪ್ಸ್ಟಿಕ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆದರೂ ಸರಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಆಕ್ವರ್ಡಾಗೆಲ್ಲ ಕಾಣಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ. ಸೊ ಇದಾಗಿದೆ ನನ್ನ ಔಟ್ಫಿಟ್. ಸೊ ನನ್ನ ಮೇಕಪ್ ಲುಕ್ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಸೊ ಇದನ್ನು ಯಾವ ರೀತಿ ಬ್ರೈಡಲ್ ಮೇಕಪ್ ಲುಕ್ ಅಂತ ಹೇಳ್ತೀರಾ ಅಂತ ಅನ್ಕೋಬೋದು. ಸೊ ಇದಕ್ಕಿಂತ ಇನ್ನೂ ಹೆವಿ ಜ್ಯುವೆಲ್ಸ್, ಹೆವಿ ಸ್ಯಾರಿ ಹಾಗೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡ್ರೆ ಇದೇ ಆಗುತ್ತೆ. ಎಲ್ಲದಕ್ಕೂ ನಾರ್ಮಲ್ ಮೇಕಪ್ಪೇನೆ ಮಾಡೋವಂಥದ್ದು, ಯಾರೇ ಆದರೂ ಅಷ್ಟೇ ಮೇಕಪ್ ಆರ್ಟಿಸ್ಟು ಒಂದು ಪ್ರಾಡಕ್ಟ್ಸು. ಬಟ್ ಸ್ವಲ್ಪ ಕಮ್ಮಿ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಬಿಟ್ಟರೆ ಸೇಮ್ ಸ್ಟೆಪ್ಸೇ ತಾನೇ ಫಾಲೋ ಮಾಡೋದು. ಸೊ ಅದಕ್ಕೇ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಬ್ರೈಡಲ್ ಮೇಕಪ್ ಲುಕ್ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ. ನನ್ನ ಚಾನಲ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕಂಪ್ಲೀಟ್ ಪಿಕ್ನ ಹಾಕ್ತೀನಿ. ಸೊ ವೀಡಿಯೋನ ಹಂಗೆ ಹೆಣ್ಣು ತನಕ ನೋಡಿ ಫುಲ್ ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಯಾರೂ ಇಲ್ಲ ವೀಡಿಯೋ ಎಲ್ಲ ಮಾಡಿಸಿ ತೋರಿಸ್ತಾ ಇದೆ. ಒಳಗಡೆ ಇದ್ದೀನಿ ನಾನು, ಇಲ್ಲಿ ಫ್ಯಾನ್ ಕೂಡ ಹಾಕೊಂಡ್ರೆ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ಇವಾಗ ಆಚೆ ಹೋಗ್ಬಿಟ್ಟು ಬನ್ನಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವೀಡಿಯೋದೆಲ್ಲ ಆ್ಯಡ್ ಮಾಡ್ತೀನಿ ಫೋಟೋಸ್ನೂ ಕೂಡ ಹೇಗಿರುತ್ತೆ ನೋಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಬಾಯ್, ಟೇಕ್ ಕೇರ್.